ಸ್ಟೂಡೆಂಟ್ ಲಾಸ್ಟ್ 10 ಮಿನಿಟ್ಸ್. ಲೋ ಮಚ ಲಾಸ್ಟ್ 10 ನಿಮಿಷ ಅಂತೆ. ಆನ್ಸರ್ ಹೇಳು, ನೆನಪು ಮಾಡ್ಕೊಳ್ಳೋ. ಆನ್ಸರ್ ನ ನೆನಪು ಮಾಡ್ಕೊಳ್ಳೋಕ್ ಟ್ರೈ ಮಾಡ್ತಿದ್ರೆ ಅವಳೇ ನೆನಪಾಗ್ತಾವಳೆ ಮಚ. ಲೋ ಮಚ ಸೈಕ್ ಮಾಡ್ಬೇಡ್ವೋ, ಫೇಲ್ ಆಗೋಗ್ತೀವೋ. ಫೇಲು ಲವ್ ಅಲ್ಲೇ ಫೇಲ್ ಆಗಿದ್ದೀನಂತೆ, ಇದೆಲ್ಲ ಇನ್ನೆಷ್ಟು ಮಚ. ಲೋ ಅವಳು ಬಿಟ್ಟೋಗಿ 2 ವರ್ಷ ಆಯ್ತು. ಈಗ ಸೆಕೆಂಡ್ ಮೇನ್ ಫಸ್ಟ್ ಒಂದು ಆನ್ಸರ್ ಹೇಳೋ. ಆನ್ಸರ್ ನನ್ನ ಮದ್ವೆ ಆಗ್ತೀಯಾ, ನಿನ್ನ ರಾಣಿ ತರ ನೋಡ್ಕೋತೀನಿ ಅಂತ ಅವಳನ್ನ ಕ್ವೆಶ್ಚನ್ ಕೇಳಿದ್ದೆ. ಅದಕ್ಕೆ ಅವಳು ನೋ ಅಂತ ಆನ್ಸರ್ ಮಾಡ್ಬಿಟ್ಲು. ನೀನ್ ಹಿಂಗೆ ಮಾಡ್ತಿದ್ರೆ ನಾವಿಬ್ರು ಮತ್ತೆ ಸಪ್ಲಿಮೆಂಟ್ರಿ ಬರಿಬೇಕಾಗದ್ ನೋಡು. ಸಪ್ಲಿಮೆಂಟ್ರಿನ ಲವ್ ಅಲ್ಲೂ ಸಪ್ಲಿಮೆಂಟ್ರಿ ಅನ್ನೋ ಸೆಕೆಂಡ್ ಚಾನ್ಸ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ಲೋ ನಿನ್ ದಿಗಕ್ಕೊಂದ್ ನಮಸ್ಕಾರ ಅಂತೀನಿ. ಆನ್ಸರ್ ಶೀಟ್ ಅಲ್ಲಿ ಏನು ಬರ್ದಿಲ್ಲ, ಫುಲ್ಲು ಖಾಲಿ ಬಿಟ್ಟಿದೀನಿ. ಕಾಲಿನ ಅವಳು ನನ್ನ ಬಿಟ್ಟೋದ್ಮೇಲೆ ನನ್ನ ಲೈಫೇ ಫುಲ್ಲು ಖಾಲಿ ಅನ್ನಿಸ್ತಿದೆ ಮಚ್ಚ. ಏನ್ ಮಾಡ್ಲಿ ನಾನೀಗ? ಲೋ ಪದೇ ಫೇಲ್ ಆಗ್ತಿದ್ರೆ ಫ್ಯೂಚರ್ ಹಾಳಾಗುತ್ತೋ. ನನ್ ಮಾತ್ ಕೇಳೋ ಪ್ಲೀಸ್. ಫ್ಯೂಚರ್ ಅಲ್ಲಿ ಅವಳನ್ನ ಮದ್ವೆ ಆಗಿ ಒಂದು ಸಣ್ಣ ಮನೆ ಮಾಡಿ ಒಬ್ರೋ ಇಬ್ರೋ ಮಕ್ಕಳ ಜೊತೆ ಸಂತೋಷವಾಗಿರೋಣ ಅಂತ ಕನ್ಸ್ಕೊಂಡಿದ್ದೆ ಮಚ್ಚ. ಆದ್ರೆ ಈಗ ಫ್ಯೂಚರ್ ಹಾಳಾಗೋಯ್ತು ಮಚ್ಚ. ಮಗ ಅರ್ಥ ಮಾಡ್ಕೋ, ತುಂಬಾ ಇಂಪಾರ್ಟೆಂಟ್ ಪೇಪರ್ ಇದು. ಇಂಪಾರ್ಟೆಂಟಾ? ಅವಳಿಗೋಸ್ಕರ ನಾನು ಏನೆಲ್ಲ ಮಾಡಿಲ್ಲ. ನಾನು ಅಷ್ಟೆಲ್ಲ ಮಾಡಿದ್ರು ಅವಳ ಕಣ್ಣಲ್ಲಿ ನಾನ್ ಯಾಕೆ ಮಚ್ಚ ಇಂಪಾರ್ಟೆಂಟ್ ಅನ್ಸಿಲ್ಲ? ನಿನ್ನ ನಂಬಿದ್ದು ನನ್ ತಪ್ಕಣೋ, ಕೊಟ್ಟಲ್ಲ ಕೈ. ನಂಬಿಕೆನಾ? ಅವಳನ್ನ ನಾನು ಎಷ್ಟು ನಂಬಿದ್ದೆ ಮಚ್ಚ, ಕೊನೆ ಕೊಟ್ಟಲ್ಲ ಕೈ, ಇಟ್ಲಲ್ಲ ನಾಮ. ಎಕ್ಸಾಮ್ ಹಾಲ್ ಅಲ್ಲಿ ಕುತ್ಕೊಂಡ್ ಮಾತಾಡ್ತಿದ್ದೀರಾ? ಕುತ್ಕೊಂಡ್ ಮಾತಾಡಿದ್ರೆ ಎಲ್ಲ ಸಾಲ್ವ್ ಆಗ್ತಿತ್ತು ಸರ್. ಬಟ್ ಅವಳು ನನ್ನ ಮಾತನ್ನ ಕೇಳಕ್ಕೆ ರೆಡಿನೇ ಇರ್ಲಿಲ್ಲ. ಏನೋ ಹೇಳ್ತಿದ್ಯಾ ಸರ್? ಅವಂದು ಲವ್ ಸ್ಟೋರಿನಾ? ಅವಳು ಇದ್ದಿದ್ರೆ ಲವ್ ಆಗ್ತಿತ್ತು. ಈಗ ಅವಳು ಹೋದ್ಮೇಲೆ ಎಲ್ರಿಗೂ ಹೇಳಕ್ಕೆ ಒಂದು ಸ್ಟೋರಿ ಆಗ್ಬಿಟ್ಟಿದೆ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ.